ನಮಸ್ಕಾರ ಸ್ನೇಹಿತರೆ, ಇದೀಗ ಸಾಮಾಜಿಕ ಮಾಧ್ಯಮದಲ್ಲಿ ಒಂದು ಹೃದಯ ಸ್ಪರ್ಶಿ ಕತೆ ಭಾರಿ ಪ್ರಮಾಣದಲ್ಲಿ ಹರಿದಾಡುತ್ತಿದೆ. ಒಂದು ಮಗು ಮಕಾಕ್ ಮಂಗ ತಾಯಿಯಿಂದ ತಿರಸ್ಕೃತವಾಗಿದೆ ಎಂದು ಹೇಳಲಾಗುತ್ತಿದೆ. ಅದು ತನ್ನ ಒಂಟಿತನವನ್ನು ತಣಿಸಿಕೊಳ್ಳಲು ಒಂದು ಮೃದುವಾದ ಸ್ಟಫ್ಡ್ ಆಟಿಕೆಯನ್ನು ಅಪ್ಪಿಕೊಂಡು ಕುಳಿತಿದೆ. ಕೆಲ ಪೋಸ್ಟ್ಗಳಲ್ಲಿ ಆಂಡ್ರ್ಯೂ ಟೇಟ್ ಮತ್ತು ಟ್ರಿಸ್ಟಾನ್ ಟೇಟ್ 2,50,000 ನೀಡಿ ದತ್ತು ಪಡೆಯಲು ಮುಂದಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಚಾರ, ಈ ಸುದ್ದಿ ಇನ್ನು ಯಾವುದೇ ಅಧಿಕೃತ ಮೂಲಗಳಿಂದ ದೃಢೀಕರಿಸಲ್ಪಟ್ಟಿಲ್ಲ. ಯಾವ ಮೃಗಾಲಯದಿಂದಲೂ ಅಧಿಕೃತ ಪ್ರಕಟಣೆ ಇಲ್ಲ. ಯಾವ ಅಂತಾರಾಷ್ಟ್ರೀಯ ಮಾಧ್ಯಮ ದೃಢೀಕರಣವೂ ಲಭ್ಯವಿಲ್ಲ. ಹೀಗಾಗಿ ಈ ಕಥೆಯನ್ನು ನಾವು ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡುತ್ತಿರುವ ಮಾಹಿತಿ ಎಂದು ಮಾತ್ರ ಪರಿಗಣಿಸಬೇಕು. ಆದರೆ ಒಂದು ಮಗು ಮಂಗ ಆಟಿಕೆಯನ್ನು ಅಪ್ಪಿಕೊಳ್ಳುವುದು ಸಾಧ್ಯವೇ? ಪ್ರಾಣಿಗಳಲ್ಲಿ ಇಂತಹ ಭಾವನೆ ಇವೆಯೇ? ವಿಜ್ಞಾನ ಮತ್ತು ವಾಸ್ತವದ ಆಧಾರದಲ್ಲಿ ನೋಡೋಣ. ಮಕಾಕ್ ಮಂಗಗಳು ಅತ್ಯಂತ ಸಾಮಾಜಿಕ ಪ್ರಾಣಿಗಳು. ಜಪಾನ್ನಲ್ಲಿ ಕಂಡುಬರುವ ಜಾಪಾನೀಸ್ ಮ್ಯಾಕ್ಯೂ ಗುಂಪಿನಲ್ಲಿ ಬದುಕುವ ಬಲವಾದ ಸಂಬಂಧ ಹೊಂದಿರುವ ಪ್ರಭೇದ. ಒಂದು ಗುಂಪಿನಲ್ಲಿ ತಾಯಿ, ಮಗು, ಹಿರಿಯ ಮಂಗಗಳು ಎಲ್ಲರೂ ಸೇರಿ ಬದುಕುತ್ತಾರೆ. ಜನನವಾದ ನಂತರ ಮೊದಲ ತಿಂಗಳುಗಳು ಮಗು ಸಂಪೂರ್ಣವಾಗಿ ತಾಯಿಯ ಮೇಲೆ ಅವಲಂಬಿತವಾಗಿರುತ್ತದೆ. ತಾಯಿ ಆಹಾರ ಕೊಡುತ್ತದೆ, ರಕ್ಷಣೆ ನೀಡುತ್ತದೆ, ದೇಹದ ಉಷ್ಣತೆ ನೀಡುತ್ತದೆ, ಸುರಕ್ಷಿತ ಭಾವನೆ ನೀಡುತ್ತದೆ. ಇದು ಕೇವಲ ಆಹಾರ ಸಂಬಂಧವಲ್ಲ, ಇದು ಭಾವನಾತ್ಮಕ ಬಂಧ. ಕೆಲ ಸಂದರ್ಭಗಳಲ್ಲಿ ತಾಯಿ ಮಗು ತಿರಸ್ಕರಿಸಬಹುದು. ಇದು ಕ್ರೂರತೆ ಅಲ್ಲ, ಇದು ಕೆಲವೊಮ್ಮೆ ಜೈವಿಕ ಅಥವಾ ಪರಿಸ್ಥಿತಿ ಜನ್ಯ ಕಾರಣಗಳು. ತಾಯಿಯ ಆರೋಗ್ಯ ಸಮಸ್ಯೆ, ಮೊದಲ ಬಾರಿ ಜನನ, ಒತ್ತಡ, ಪರಿಸರ ಬದಲಾವಣೆ, ಆಹಾರದ ಕೊರತೆ. ಮಗು ತಾಯಿಯಿಂದ ದೂರವಾದಾಗ ಅದಕ್ಕೆ ಮಾನಸಿಕ ಒತ್ತಡ ಉಂಟಾಗಬಹುದು. ಇದು ಮಾನವರಲ್ಲಿ ಕಾಣುವ ವಿಚ್ಛೇದನ ಆತಂಕದಂತೆ. ಮಂಗ ಕಿರುಚಬಹುದು, ಒಂಟಿಯಾಗಿ ಕುಳಿತುಕೊಳ್ಳಬಹುದು ಅಥವಾ ಮೃದುವಾದ ವಸ್ತುಗಳನ್ನು ಅಪ್ಪಿಕೊಳ್ಳಬಹುದು. ಇದೀಗ ವೈರಲ್ ಆಗಿರುವ ದೃಶ್ಯದಲ್ಲಿ ಮಂಗ ಒಂದು ಸ್ಟಫ್ಡ್ ಆಟಿಕೆಯನ್ನು ಅಪ್ಪಿಕೊಂಡಿರುವುದು ಕಾಣಿಸುತ್ತದೆ. ವಿಜ್ಞಾನ ಇದನ್ನು ಸಂಪೂರ್ಣವಾಗಿ ತಳ್ಳಿ ಹಾಕುವುದಿಲ್ಲ. 1950ರ ದಶಕದಲ್ಲಿ ಅಮೆರಿಕದ ಮನೋವಿಜ್ಞಾನಿ ಹ್ಯಾರಿ ಹ್ಯಾರ್ಲೋ ಮಂಗಗಳ ಮೇಲೆ ಅಧ್ಯಯನ ನಡೆಸಿದರು. ಅವರು 2 ಮಾದರಿಯ ತಾಯಿಗಳನ್ನು ಬಳಸಿ ಪರೀಕ್ಷೆ ಮಾಡಿದರು. ಒಂದು ಲೋಹದ ತಾಯಿ, ಆಹಾರ ನೀಡುವುದು. ಮತ್ತೊಂದು ಮೃದುವಾದ ಬಟ್ಟೆಯ ತಾಯಿ, ಆರಾಮ ನೀಡುವುದು. ಫಲಿತಾಂಶ ಏನು? ಮಂಗಗಳು ಹೆಚ್ಚು ಸಮಯ ಮೃದುವಾದ ಬಟ್ಟೆಯನ್ನು ತಾಯಿಯ ಜೊತೆಗೆ ಕಳೆದವು. ಅರ್ಥ ಏನು? ಭಾವನಾತ್ಮಕ ಸುರಕ್ಷತೆ ಅತ್ಯಂತ ಮುಖ್ಯ. ಹೀಗಾಗಿ ಮಂಗ ಆಟಿಕೆ ಅಪ್ಪಿಕೊಳ್ಳುವುದು ಮಾನಸಿಕ ಸಮಾಧಾನಕ್ಕಾಗಿ ಸಾಧ್ಯವಾದ ವರ್ತನೆ. ಸಾಮಾಜಿಕ ಮಾಧ್ಯಮದಲ್ಲಿ ಭಾವನಾತ್ಮಕ ಕಥೆಗಳು ವೇಗವಾಗಿ ಹರಿದಾಡುತ್ತವೆ. ಒಂದು ಮಂಗದ ಚಿತ್ರ, ಒಂದು ಸೆಲೆಬ್ರಿಟಿ ಹೆಸರು, ಒಂದು ದೊಡ್ಡ ಮೊತ್ತದ ಹಣ, ಇವೆಲ್ಲ ಸೇರಿಸಿದರೆ ವೈರಲ್ ಕಂಟೆಂಟ್ ಸಿದ್ಧವಾಗುತ್ತದೆ. ಆದರೆ ಈ ಘಟನೆಯಲ್ಲಿ ಯಾವುದೇ ಅಧಿಕೃತ ಝೂ ಪ್ರಕಟಣೆ ಇಲ್ಲ, ಯಾವುದೇ ದೃಢೀಕೃತ ಸುದ್ದಿ ವರದಿ ಇಲ್ಲ, ಯಾವುದೇ ನೇರ ಸಾಕ್ಷ್ಯ ಇಲ್ಲ. ಹೀಗಾಗಿ ನಾವು ಇದನ್ನು ದೃಢೀಪಡಿಸದ ಸಾಮಾಜಿಕ ಮಾಧ್ಯಮದ ಕತೆ ಎಂದು ಮಾತ್ರ ಹೇಳಬೇಕು. ತಾಯಿ ಇಲ್ಲದ ಮಂಗ ಇದ್ದರೆ ಮೃಗಾಲಯದ ಸಿಬ್ಬಂದಿ ವಿಶೇಷ ಕಾಳಜಿ ವಹಿಸುತ್ತಾರೆ. ಕೃತಕ ಹಾಲು ಪೂರೈಕೆ, ನಿಯಮಿತ ವೈದ್ಯಕೀಯ ಪರೀಕ್ಷೆ, ಮಾನಸಿಕ ಆರೈಕೆ, ಮೃದುವಾದ ಆಟಿಕೆಗಳು, ಇದು ಪ್ರಾಣಿ ಕಲ್ಯಾಣದ ಭಾಗ. ಇದೀಗ ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡುತ್ತಿರುವ ಮಂಗ ಕತೆ ನಮ್ಮ ಮನಸ್ಸನ್ನು ಮುಟ್ಟಬಹುದು. ಆದರೆ ನಾವು ಭಾವನೆಗೆ ಒಳಗಾಗುವ ಮೊದಲು ಪರಿಶೀಲನೆ ಮಾಡಬೇಕು. ಇನ್ನೂ ದೃಢಪಟ್ಟಿಲ್ಲ. ಪ್ರಾಣಿಗಳಿಗೂ ಭಾವನೆಗಳಿವೆ, ಅವುಗಳಿಗೂ ಒಂಟಿತನ, ಭಯ, ಆತಂಕ ಇವೆ. ನಾವು ಮಾಡುವ ಕೆಲಸ ಪರಿಶೀಲಿಸಿ ಹಂಚುವುದು, ವಿಜ್ಞಾನ ಆಧಾರದಲ್ಲಿ ಮಾತನಾಡುವುದು, ಪ್ರಾಣಿ ಕಲ್ಯಾಣವನ್ನು ಗೌರವಿಸುವುದು, ಇದೇ ನಮ್ಮ ಜವಾಬ್ದಾರಿ. ಸ್ನೇಹಿತರೆ, ಈ ಸ್ಟೋರಿ ಕುರಿತು ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.